ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೋರ್ತೀನಿ. ಇಂದು 6ನೇ ತರಗತಿಯ ಸಮಾಜ ವಿಜ್ಞಾನ ಭಾಗ 1ರ ಪಠ್ಯಪುಸ್ತಕದ 3ನೇ ಪಾಠ ಮೌರ್ಯರು ಮತ್ತು ಕುಶಾನರಲ್ಲಿರ್ತಕ್ಕಂಥ ಅಭ್ಯಾಸ ಪ್ರಶ್ನೋತ್ತರಗಳನ್ನ ಮತ್ತು ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪಾಯಿಂಟ್ಸ್ಗಳನ್ನ ಸಹಿತ ತಂದಿದ್ದೀನಿ. ಎಲ್ಲರೂ ಕೂಡ ವಿಡಿಯೋನ ಲೈಕ್ ಮಾಡಬೇಕು, ನಿಮ್ಮ ಫ್ರೆಂಡ್ ಸರ್ಕಲ್ಗೆ ಶೇರ್ ಮಾಡಿ. ಫಸ್ಟ್ ಟೈಮ್ ವಾಚ್ ಮಾಡ್ತಿದ್ರೆ ಸಬ್ಸ್ಕ್ರೈಬ್ ಜೊತೆಗೆ ಬೆಲ್ ಐಕಾನನ್ನು ಅವಶ್ಯವಾಗಿ ಒತ್ತಿ. ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ 6ನೇ ತರಗತಿಗೆ ಕನ್ನಡ, ವಿಜ್ಞಾನ ಮತ್ತು ಸಮಾಜ ವಿಜ್ಞಾನ ವಿಷಯದ ಪ್ರಶ್ನೋತ್ತರಗಳನ್ನು ನೋಟ್ಸ್ಗಳನ್ನು ಹಾಕ್ತಾ ಇದ್ದೀವಿ. ಅವೆಲ್ಲರ ಹಿಂದಿನ ವಿಡಿಯೋ ನೋಡದೇ ಇದ್ದರೆ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಪ್ಲೇ ಲಿಸ್ಟನ್ನು ಸಜೆಸ್ಟ್ ಮಾಡಿದ್ದೀನಿ, ತಾವೆಲ್ಲರೂ ಕೂಡ ನೋಡಿ ಅಂತ ಹೇಳ್ತಾ ಶುರು ಮಾಡೋಣ. ಮೌರ್ಯರು ಮತ್ತು ಕುಶಾನರಲ್ಲಿರ್ತಕ್ಕಂಥ ಅಭ್ಯಾಸ ಪ್ರಶ್ನೋತ್ತರಗಳನ್ನು. ಅಭ್ಯಾಸಗಳು. ಮುಖ್ಯ ಪ್ರಶ್ನೆ 1, ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ. ಮೊದಲ ಪ್ರಶ್ನೆ, ಮೌರ್ಯ ಸಾಮ್ರಾಜ್ಯದ ಸ್ಥಾಪಕನು ಯಾರು? ಉತ್ತರ, ಚಂದ್ರಗುಪ್ತ ಮೌರ್ಯ. ಎರಡನೇ ಪ್ರಶ್ನೆ, ಮೌರ್ಯರ ರಾಜಧಾನಿಯನ್ನು ಹೆಸರಿಸಿರಿ. ಉತ್ತರ, ಮೌರ್ಯರ ರಾಜಧಾನಿ ಪಾಟಲಿಪುತ್ರ. ಪ್ರಶ್ನೆ 3, ಕೌಟಿಲ್ಯ ಬರೆದ ಗ್ರಂಥ ಯಾವುದು? ಉತ್ತರ, ಅರ್ಥಶಾಸ್ತ್ರ. ಕೌಟಿಲ್ಯನಿಗೆ ಚಾಣಕ್ಯ ಅಂತಲೂ ಕೂಡ ಕರೀತಾರೆ. ನಾಲ್ಕನೇ ಪ್ರಶ್ನೆ, ಮೆಗಸ್ತನೀಸ್ ಬರೆದ ಗ್ರಂಥ ಹೆಸರೇನು? ಮೆಗಸ್ತನೀಸ್ ಬರೆದ ಗ್ರಂಥ ಇಂಡಿಕಾ. ಈತ ಚಂದ್ರಗುಪ್ತನ ಮೌರ್ಯಕ್ಕೆ ಬಂದಿದ್ದ. ಈತ ಗ್ರೀಕ್ ದೇಶದ ದೊರೆ, ರಾಯಭಾರಿ. ಐದನೇ ಪ್ರಶ್ನೆ, ಪ್ರಜೆಗಳೆಲ್ಲರೂ ತನ್ನ ಮಕ್ಕಳಿದ್ದಂತೆ ಹೀಗೆಂದು ನುಡಿದ ಸಾಮ್ರಾಟನು ಯಾರು? ಅಶೋಕ. ಸೊ ಈತ ಏನಾಗಿದ್ದಪ್ಪ ಅಂದ್ರೆ ಮೌರ್ಯ ಮನೆತನದ ಶ್ರೇಷ್ಠವಾಗಿರ್ತಕ್ಕಂಥ ದೊರೆ. ಸೊ ಕಳಿಂಗ ಯುದ್ಧದ ನಂತರ ಬಹಳಷ್ಟು ರೀತಿಯಾಗಿರ್ತಕ್ಕಂಥ ಮನನೊಂದುಕೊಂಡು ಆತ ಏನು ಮಾಡ್ತಾನೆ, ತನ್ನ ಸಾಮ್ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಪ್ರಜೆಗಳು ಸಹಿತ ನನ್ನ ಮಕ್ಕಳಿದ್ದಂತೆ ಅಂತಕ್ಕಂಥ ನುಡಿದಿರ್ತಕ್ಕಂಥ ಮೌರ್ಯ ಮನೆತನದ ಶ್ರೇಷ್ಠ ದೊರೆಯೇ ಅಶೋಕ. ಮುಂದಿನ ಪ್ರಶ್ನೆ 6, ಧರ್ಮ ಮಹಾಮಾತ್ರರು ಮಾಡುತ್ತಿದ್ದ ಕಾರ್ಯಗಳು ಯಾವುವು? ಹಾಗಾದರೆ ಈ ಧರ್ಮ ಮಹಾಮಾತ್ರರು ಏನೆಲ್ಲ ಕೆಲಸಗಳನ್ನು ಮಾಡ್ತಿದ್ರು? ಮೊದಲಿಗೆ ನೆನಪಿಟ್ಕೊಳ್ಬೇಕು, ಈ ಧರ್ಮ ಮಹಾಮಾತ್ರರು ಮೌರ್ಯರ ಮನೆತನದಲ್ಲಿ ವಿಶೇಷವಾಗಿ ಅಶೋಕನ ಕಾಲದಲ್ಲಿ ಇದ್ದರು. ಅಂದರೆ ಇವರು ಒಂದು ತರಹದ ವಿಶೇಷ ಅಧಿಕಾರಿಗಳಂತಲೇ ಕರಿತಿದ್ರು. ಜನರಲ್ಲಿ ಉತ್ತಮ ನೀತಿ ನಡತೆಗಳನ್ನು ಪ್ರಚಾರ ಮಾಡ್ತಿದ್ರು. ಅನಾಥ ವಿಧವೆಯರು ವಯೋವೃದ್ಧರ ಕ್ಷೇಮವನ್ನು ನೋಡಿಕೊಳ್ತಕ್ಕಂಥ ಜವಾಬ್ದಾರಿ ಇವರ ಮುಖ್ಯವಾಗಿತ್ತು. ವಿಶೇಷವಾಗಿ ಧರ್ಮ ಪ್ರಚಾರಕರ ಅಂತಲೂ ಕೂಡ ಧರ್ಮ ಮಹಾಮಾತ್ರರನ್ನು ಕರೀತಾರೆ. ಅವರ ಒಂದು ಸಾಮ್ರಾಜ್ಯದಲ್ಲಿರ್ತಕ್ಕಂಥ ಜನರಿಗೆ ಉತ್ತಮವಾಗಿರ್ತಕ್ಕಂಥ ನೈತಿಕತೆಯನ್ನು ಬೋಧನೆ ಮಾಡಬೇಕು. ಜನರನ್ನು ಸರಿದಾರಿಗೆ ತರಲಿಕ್ಕಿರ್ತಕ್ಕಂಥ ಕೆಲಸ ಕಾರ್ಯಗಳನ್ನು ಮಾಡಬೇಕು. ಸಮಾಜದಲ್ಲಿರ್ತಕ್ಕಂಥ ಎಷ್ಟೋ ನಿರ್ಗತಿಕ, ಅನಾಥ, ವಿಧವೆಯರ, ವಯೋವೃದ್ಧರ ಯೋಗಕ್ಷೇಮವನ್ನು ನೋಡಿಕೊಳ್ತಕ್ಕಂಥ ಜವಾಬ್ದಾರಿಯನ್ನು ಅಶೋಕ ಈ ಧರ್ಮ ಮಹಾಮಾತ್ರ ಅಂತಕ್ಕಂಥ ಅಧಿಕಾರಿಗಳಿಗೆ ಕೊಟ್ಟಿದ್ದ. ಪ್ರಶ್ನೆ 7, ಕನಿಷ್ಕನು ಬೌದ್ಧ ಮಹಾಸಭೆಯನ್ನು ಎಲ್ಲಿ ನಡೆಸಿದನು? ಇದು ಬಹಳ ಇಂಪಾರ್ಟೆಂಟ್ ಇದೆ. ಕನಿಷ್ಕ ಕಾಶ್ಮೀರದಲ್ಲಿ 4ನೇ ಬೌದ್ಧ ಮಹಾಸಭೆಯನ್ನು ಏನು ಮಾಡ್ತಾನಪ್ಪ ಅಂದ್ರೆ ಏರ್ಪಡಿಸಿದ್ದ. ಕನಿಷ್ಕ ಬರೋದು ಕುಶಾನರ ಮನೆತನದಲ್ಲಿ. ಅಶ್ವಘೋಷನ ಕೃತಿ ಯಾವುದು ಅಂತ ಕೇಳಿದ್ದಾರೆ. ಅಶ್ವಘೋಷ ಬರೆದಿದ್ದು ಬುದ್ಧಚರಿತ. ಭಾರತದ ಪ್ರಾಚೀನ ವೈದ್ಯಕೀಯ ಪದ್ಧತಿ ಯಾವುದು? ಆಯುರ್ವೇದ ಅಂತ ಕರೀತಾರೆ. ಸೊ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರಬೇಕು ವಿದ್ಯಾರ್ಥಿಗಳೇ, ಆಯುರ್ವೇದ ಅಂತಕ್ಕಂಥದ್ದು ನಮ್ಮ ಪ್ರಾಚೀನ ಭಾರತೀಯರು ವೈದ್ಯಕೀಯ ಪದ್ಧತಿಗೆ ಕೊಟ್ಟಿರ್ತಕ್ಕಂಥ ಒಂದು ಅಮೂಲ್ಯವಾದ ಕೊಡುಗೆನೆ ಅಂತ ಪ್ರಸಿದ್ಧ ಆಗದ. ಇನ್ನು ಇಲ್ಲಿ ನಿಮಗೆ ಒಂದು ಹೆಚ್ಚುವರಿ ಪ್ರಶ್ನೆಯನ್ನು ಕೊಟ್ಟಿದ್ದೀವಿ. ಕಳಿಂಗ ಯುದ್ಧದ ಮಹತ್ವದ ಕುರಿತು ಬರೆಯಿರಿ. ಏಕೆಂದರೆ ಈ ಯುದ್ಧ ತುಂಬಾ ಅಶೋಕನ ಒಂದು ತನ್ನ ಜೀವನವನ್ನೇ ಏನು ಮಾಡಿತ್ತಪ್ಪ ಅಂದ್ರೆ ಒಂದು ತಿರುವನ್ನು ಉಂಟು ಮಾಡಿತ್ತು. ಸೊ ನೋಡ್ಕೊಂಡು ಬರೋಣ. ಅಶೋಕ ಅಧಿಕಾರಕ್ಕೆ ಬಂದ 8ನೆಯ ವರ್ಷ ಕಳಿಂಗ ಯುದ್ಧದ ಮೇಲೆ ಯುದ್ಧ ಸಾರಿದನು. ಸೊ ಕಳಿಂಗ ರಾಜ್ಯ ಇತ್ತು. ಆ ಕಳಿಂಗ ರಾಜ್ಯದ ಮೇಲೆ ಅವು ಏನು ಮಾಡ್ತಾನಪ್ಪ ಅಂದ್ರೆ ಅವು ಅಧಿಕಾರಕ್ಕೆ ಬಂದ ಅಶೋಕ 8ನೇ ವರ್ಷ ಏನು ಮಾಡ್ತಾನೆ, ಅದರ ಮೇಲೆ ದಂಡೆತ್ತಿ ಹೋಗ್ತಾನೆ. ಇದು ಅವನ ಜೀವನದ ಮಹತ್ವದ ಘಟನೆಯಾಗಿತ್ತು. ಕಳಿಂಗ ರಾಜ್ಯ ಇಂದಿನ ಒಡಿಸ್ಸಾ ರಾಜ್ಯದ ಭಾಗವಾಗಿದೆ. ಅದರ ಮೇಲೆ ಅಶೋಕ ಯುದ್ಧ ಸಾರಿದಾಗ 1,00,000 ಜನರು ಪ್ರಾಣ ಕಳೆದುಕೊಂಡರು, 1,00,000 ಜನರು ಗಾಯಗೊಂಡರು, 1.5 ಲಕ್ಷ ಸೈನಿಕರು ಬಂಧಿತರಾದರು. ರಣರಂಗದಲ್ಲಿ ಸಾವು ನೋವಿನ ಘೋರ ದೃಶ್ಯಗಳು ಅಶೋಕನ ಮನಕಲಕಿದವು. ಇದರಿಂದ ಮನದೊಂದ ಆ ಕ್ಷಣದಿಂದಲೇ ಯುದ್ಧ ಮಾಡದಿರಲು ನಿರ್ಧರಿಸಿದನು. ಈ ರೀತಿ ಮನಪರಿವರ್ತನೆಗೊಂಡ ಮತ್ತೊಬ್ಬ ಸಾಮ್ರಾಟ ಜಗತ್ತಿನ ಇತಿಹಾಸದಲ್ಲಿಯೇ ಇಲ್ಲ. ಯುದ್ಧ ಮಾರ್ಗದ ಬದಲು ಧರ್ಮ ಮಾರ್ಗವನ್ನು ಹಿಡಿದ ಸಮ್ರಾಟ ಅಶೋಕನನ್ನು ಮಹಾಶಯನೆಂದು ಕರೆಯುವ ಮೂಲಕ ಗೌರವಿಸಲಾಗುವುದು ಅಂತ ಕೊಟ್ಟಿದ್ದಾರೆ. ಕಳಿಂಗ ಯುದ್ಧ ತಮಗೆ ಗೊತ್ತಾಯಿತು, ಬಹಳ ಸಾವು ನೋವಾಯಿತು. 1,00,000 ಜನರು ಸತ್ತರು, 1,00,000 ಜನರು ಗಾಯಗೊಂಡರು, 1.5 ಲಕ್ಷ ಜನರು ಸೈನಿಕರನ್ನು ಬಂಧಿಸಿದ್ರು. ಬಹಳಷ್ಟು ಯುದ್ಧದಲ್ಲಿ ಸಾವು ನೋವನ್ನು ಕಂಡು ಅಶೋಕ ಏನು ಮಾಡ್ತಾನೆ, ಯುದ್ಧ ಮಾಡದೇ ಇರಲು ನಿರ್ಧಾರ ಮಾಡ್ತಾನೆ. ಮುಂದೆ ಭವಿಷ್ಯದಲ್ಲಿ ಆತ ಯುದ್ಧ ಮಾರ್ಗವನ್ನು ಬಿಟ್ಟು ಧರ್ಮ ಮಾರ್ಗವನ್ನು ತೆಗೆದುಕೊಳ್ತಾನೆ. ಇಂತಹ ವ್ಯಕ್ತಿ ಇತಿಹಾಸದ ಪುಟದಲ್ಲಿ ಯಾರೂ ಕೂಡ ಇಲ್ಲ. ಅದಕ್ಕಾಗಿ ಆತನನ್ನು ಮಹಾಶಯ ಅಂತ ಕರೀತಾರೆ.
ಇನ್ನು ಬಿಟ್ಟ ಸ್ಥಳವನ್ನು ತುಂಬಬೇಕಾಗಿತ್ತು ವಿದ್ಯಾರ್ಥಿಗಳೇ. ಸೆಲ್ಯೂಕಸ್ ಚಂದ್ರಗುಪ್ತ ಮೌರ್ಯನ ಆಸ್ಥಾನಕ್ಕೆ ಕಳುಹಿಸಿಕೊಟ್ಟ ರಾಯಭಾರಿ ಅಂತ ಕೇಳಿದರೆ ಮೆಗಸ್ತಾನಿಸ್. ಆಲ್ರೆಡಿ ಹೇಳಿದ್ದೀನಿ, ಮೆಗಸ್ತಾನಿ ಚಂದ್ರಗುಪ್ತ ಮೌರ್ಯನ ಆಸ್ಥಾನಕ್ಕೆ ಬಂದಿದ್ದ. ಈತ ಬರೆದಿರ್ತಕ್ಕಂಥದ್ದು ಕೃತಿ ಇಂಡಿಕಾ. ಈತ ಗ್ರೀಕ್ ದೇಶ. ಸೆಲ್ಯೂಕಸ್ ಈತನನ್ನು ಕಳುಹಿಸಿಕೊಟ್ಟಿದ್ದ. ಪ್ರಜೆಗಳೆಲ್ಲರೂ ನನ್ನ ಮಕ್ಕಳಂದಂತೆ ಎಂದು ಹೇಳಿರ್ತಕ್ಕಂಥ ದೊರೆ ಹೇಳಿದ ಅಶೋಕ. ಈತ ಮೌರ್ಯರ ಶ್ರೇಷ್ಠ ದೊರೆ. ಅಶೋಕನ ಶಾಸನಗಳು ಪ್ರಧಾನವಾಗಿ ಡ್ಯಾಶ್ ಲಿಪಿಯಲ್ಲಿವೆ. ಬ್ರಾಹ್ಮಿ ಲಿಪಿ ಮತ್ತು ಪ್ರಾಕೃತ ಅಂತ ಕರೀತಾರೆ. ಇವೆರಡೂ ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಲಿಪಿ. ಸಿಕ್ಕಿರ್ತಕ್ಕಂಥ ಎಲ್ಲ ಅಶೋಕನ ಶಾಸನಗಳನ್ನು ನಾವು ಬ್ರಾಹ್ಮಿ ಲಿಪಿ ಪ್ರಾಕೃತದಲ್ಲಿ ನಾವು ಇದ್ದವೆನ್ನದ ಗುರುತಿಸಬಹುದು. ಅಶೋಕನು ಅಧಿಕಾರಕ್ಕೆ ಬಂದ ಡ್ಯಾಶ್ ವರ್ಷದಂದೇ ಕಳಿಂಗ ರಾಜ್ಯದ ಮೇಲೆ ಯುದ್ಧ ಸಾರಿದ. ಆತ 8ನೇ ವರ್ಷಕ್ಕೆ ಅಧಿಕಾರಕ್ಕೆ ಬಂದು 8 ವರ್ಷ ಆಗಿತ್ತು. ಆವಾಗ ಕಳಿಂಗ ಯುದ್ಧದ ಮೇಲೆ ಕಳಿಂಗ ರಾಜ್ಯದ ಮೇಲೆ ಕಳಿಂಗ ಯುದ್ಧ ಮಾಡ್ತಾನೆ. ನಮ್ಮ ರಾಷ್ಟ್ರ ಲಾಂಛನ ಡ್ಯಾಶ್ ಅಂತ ಕೇಳಿದ್ದಾರೆ. ಸಿಂಹ ಬೊದಿಗೆ ಬರ್ತದ. ಈ ಸಿಂಹ ಬೊದಿಗೆ ಅಂತಕ್ಕಂಥದ್ದು ನಮ್ಮ ಭಾರತೀಯರ ರಾಷ್ಟ್ರ ಲಾಂಛನ. ಕನಿಷ್ಕ ಅಧಿಕಾರಕ್ಕೆ ಬಂದ ನೆನಪಿಗಾಗಿ ಡ್ಯಾಶ್ ವರ್ಷ ಆರಂಭಿಸಿದ ಅಂತ ಕೇಳಿದ್ದಾರೆ. ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಇತ್ತು. ಕನಿಷ್ಕ ಅಧಿಕಾರಕ್ಕೆ ಬಂದ ಕೂಡಲೇ ಆತ ಶಾಲಿವಾಹನ ಶಕ ವರ್ಷವನ್ನು ಆರಂಭವನ್ನು ಮಾಡಿದ. ಇನ್ನು ಇಲ್ಲಿ ಎ ಪಟ್ಟಿಯೊಂದಿಗೆ ಬಿ ಪಟ್ಟಿಯನ್ನು ಹೊಂದಿಸಿ ಬರೆದಿದ್ದೀವಿ. ಅಶೋಕ ಅಂತಕ್ಕಂಥದ್ದು ದೇವನಾಂಪ್ರಿಯ, ಕನಿಷ್ಕ ಕನಿಷ್ಕಪುರ, ಅಶ್ವಘೋಷ ಬುದ್ಧಚರಿತ, ಗಂಧಾರ ಕಲಾ ಕೇಂದ್ರ. ಆಲ್ರೆಡಿ ನಾವು ಉತ್ತರವನ್ನೇ ಕೊಟ್ಟಿದ್ದೀವಿ ವಿದ್ಯಾರ್ಥಿಗಳೇ, ತುಂಬ ಸರಿಯಾಗಿರ್ತಕ್ಕಂಥದ್ದೇ ಇರೋದು. ಈಗ ಸ್ವಲ್ಪ ನಾನು ನಿಮಗೆ ಮೇನ್ ಹೇಳೋದಕ್ಕೆ ಪ್ರಯತ್ನ ಪಡ್ತೀನಿ. ಅಶೋಕನ ಶಾಸನಗಳು ಕರ್ನಾಟಕದಲ್ಲಿ ರಾಯಚೂರು, ಕೊಪ್ಪಳ, ಚಿತ್ರದುರ್ಗ, ಬಳ್ಳಾರಿ ಮತ್ತು ಗುಲ್ಬರ್ಗ ಜಿಲ್ಲೆಗಳಲ್ಲಿವೆ. ಮಸ್ಕಿಯಲ್ಲಿ ಸಿಕ್ಕಿರ್ತಕ್ಕಂಥ ಶಿಲಾಶಾಸನದಲ್ಲಿ ಅಶೋಕನನ್ನು ದೇವನಾಂಪ್ರಿಯ ಮತ್ತು ಪ್ರಿಯದರ್ಶಿ ಅಂತ ಏನು ಮಾಡಿದ್ದಾರಪ್ಪ ಅಂದರೆ ಬರೆದಿದ್ದಾರೆ. ಇದು ತುಂಬಾ ಇಂಪಾರ್ಟೆಂಟ್ ಆಗಿ ಇತ್ತು. ಅಶೋಕ ಬೌದ್ಧ ರಾಯಭಾರಿಗಳನ್ನು ಭಾರತದ ಬೇರೆ ಬೇರೆ ರಾಜ್ಯಗಳಿಗೆ ಅಷ್ಟೇ ಅಲ್ಲ, ಆತ ಶ್ರೀಲಂಕಾ, ಪಶ್ಚಿಮ ಏಷ್ಯಾ ಮತ್ತು ಪೂರ್ವ ಯುರೋಪ್ ದೇಶಗಳಿಗೂ ಕೂಡ ಕಳುಹಿಸಿಕೊಟ್ಟಿದ್ದ. ಅಶೋಕನ ಹಿರಿಯ ಮಗ ಮಹೇಂದ್ರ, ಹಿರಿಯ ಪುತ್ರಿ ಸಂಗಮಿತ್ರ ಶ್ರೀಲಂಕಾಕ್ಕೆ ಹೋಗಿದ್ರು. ಕರ್ನಾಟಕದ ಮೈಸೂರಿಗೆ ಮಹಾದೇವ ಮತ್ತು ಉತ್ತರ ಕನ್ನಡ ಜಿಲ್ಲೆಯ ಬನವಾಸಿಗೆ ರಕ್ಷಿತ ಅಂತಕ್ಕಂಥವರು ಧರ್ಮ ಪ್ರಚಾರಕ್ಕೆ ಬಂದಿದ್ದರು. 2200 ವರ್ಷಗಳಿಗೂ ಹಿಂದಿನ ಮೌರ್ಯರ ಆಡಳಿತ ಪದ್ಧತಿಯ ಮೂಲ ಸ್ವರೂಪವನ್ನು ಭಾರತದ ಈಗಿನ ಆಡಳಿತದಲ್ಲಿ ಕಾಣ್ಬೋದು. ಅದೆಂದರೆ ಆಡಳಿತದ ಸ್ತರಗಳಲ್ಲಿ ಕೇಂದ್ರಗಳು, ರಾಜ್ಯಗಳು, ವಿಭಾಗಗಳು, ಜಿಲ್ಲೆ, ತಾಲೂಕು, ಹೋಬಳಿ ಮತ್ತು ಗ್ರಾಮಗಳು. ಇನ್ನು ಈ ವಾಸ್ತುಶಿಲ್ಪ ಮತ್ತು ಮೂರ್ತಿ ಶಿಲ್ಪದಲ್ಲಿ ವಿಶೇಷವಾಗಿ ಕಟ್ಟಡ ನಿರ್ಮಾಣದ ಕಲೆ. ಮೂರ್ತಿ ಶಿಲ್ಪ ಅಂದರೆ ವಿಗ್ರಹ ನಿರ್ಮಿಸ್ತಕ್ಕಂಥ ಕಲೆ. ಇಲ್ಲಿ ವಿಶೇಷವಾಗಿ ಕಟ್ಟಿಗೆ ಮತ್ತು ಇಟ್ಟಿಗೆಗಳ ಬದಲು ಕಲ್ಲುಗಳನ್ನು ಬಳಸಿ ಅದನ್ನು ಆರಂಭ ಮಾಡ್ತಕ್ಕಂಥ ಪದ್ಧತಿ ಪ್ರಾರಂಭವಾಯಿತು. ವಿಶೇಷವಾಗಿ ಮೌರ್ಯರು ವಾಸ್ತುಶಿಲ್ಪ ಮತ್ತು ಮೂರ್ತಿ ಶಿಲ್ಪಕ್ಕೆ ತುಂಬಾ ಕೊಡುಗೆಗಳನ್ನು ಕೊಟ್ಟಿದ್ದಾರೆ. ಭಾರತದಲ್ಲಿರ್ತಕ್ಕಂಥ ಆಯುರ್ವೇದ ಪದ್ಧತಿ ಅದು ನಿಜಕ್ಕೂ ಕೂಡ ಪ್ರಸಿದ್ಧವಾಗಿದೆ. ಇವತ್ತು ಇದಕ್ಕೆ ವಿಶ್ವಸಂಸ್ಥೆ ಸಹಿತ ಮಾನ್ಯತೆಯನ್ನು ನೀಡಿದೆ. ನಮ್ಮ ದೇಶದಲ್ಲಿ ಅಷ್ಟೇ ಅಲ್ಲ, ಅದನ್ನು ಬೇರೆ ದೇಶಗಳಲ್ಲಿ ಸಹಿತ ಕೂಡ ಬಳಕೆಯನ್ನು ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ಇತ್ತು. ಇಷ್ಟು 6ನೇ ತರಗತಿಯ ಸಮಾಜ ವಿಜ್ಞಾನ ಭಾಗ 1ರ ಪಠ್ಯಪುಸ್ತಕದಲ್ಲಿ ಮೌರ್ಯರು ಮತ್ತು ಕುಶಾನರು ಪಾಠದ ಅಭ್ಯಾಸ ಪ್ರಶ್ನೋತ್ತರಗಳನ್ನು ನೋಡಿದ್ದೀವಿ. ತಾವೆಲ್ಲರೂ ಕೂಡ ವಿಡಿಯೋಗಳನ್ನು ಲೈಕ್ ಮಾಡಬೇಕು.